ಒಂದು ಥಿಯೇಟ್ರಲ್ಲಿ ಈ ಥರ ಸ್ಟೇಜ್ ಮೇಲೆ ಕೂತ್ಕೊಳ್ಳೋದು ಬಹಳ ಬಹಳ ರೋಮಾಂಚನಕಾರಿಯಾದ ಒಂದು ವಿಷಯ ನಮಗೆಲ್ಲರಿಗೂ, ಸಿನಿಮಾದವ್ರಿಗೆ. ಯಾಕಂತಂದರೆ ಒಳ್ಳೊಳ್ಳೆ ಸಿನಿಮಾ ಬಂದಾಗ ಇಲ್ಲಿ ಚಿಲ್ಲರೆ ಎಸೆಯೋದು, ಇಲ್ಲಿ ಬಂದು ಡ್ಯಾನ್ಸ್ ಮಾಡೋದು, ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದು, ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ಇಷ್ಟು ದೊಡ್ಡ ಬೆಳ್ಳಿ ತೆರೆಯಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ಳೋದು, ಇದೆಲ್ಲ ಒಂಥರ ತುಂಬ ರೋಮಾಂಚನಕಾರವಾದ ಕ್ಷಣಗಳಿವೆಲ್ಲನೂ. ಮೊದಲನೇದಾಗಿ ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಅರ್ಜುನ್ ಮತ್ತು ಅನು, ಇಡೀ ನಿಮ್ಮ ಟೀಮ್ಗೆ ನಾನು ಅಭಿನಂದಿಸ್ತೇನೆ. ಥಿಯೇಟ್ರಲ್ಲಿ ಒಂದು ಸಾಂಗ್ನ ಬಿಡುಗಡೆ ಮಾಡೋದಿದೆಯಲ್ಲ, ಅದೊಂದು ಥ್ರಿಲ್ಲಿಂಗ್ ಆಗಿತ್ತು ಕಣ, ತುಂಬ ಚೆನ್ನಾಗಿತ್ತು, ವೆರಿ ಗುಡ್. ಎರಡನೇದು AMB ಥಿಯೇಟ್ರನ್ನ ಎಲ್ಲರಿಗೂ ಕೂಡ ತುಂಬ 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 ಥ್ಯಾಂಕ್ಸ್. ಎಷ್ಟು ಚೆನ್ನಾಗಿ ನಮ್ಮನ್ನು ಕರೆದು ವೆಲ್ಕಮ್ ಮಾಡಿ, ನೀವು ಥಿಯೇಟ್ರ್ ಮಾಡಿದಾಗಲೇ ಎಲ್ಲ ಕಲಾವಿದರದ್ದು, ಟೆಕ್ನಿಷಿಯನ್ಸ್ದು, ಎಲ್ಲ ಡೈರೆಕ್ಟರ್ಗಳದ್ದು ಎಲ್ಲರದ್ದು ಫೋಟೋಗಳು ಹಾಕಿದಿರಲ್ಲ, ಅದೇ ನಿಮ್ಮನ್ನು ಗ್ರೇಟ್ ಮಾಡ್ತು. ಅಂದರೆ ಒಂದು ದಕ್ಷಿಣ ಭಾರತದಲ್ಲಿ ಒಂದು ಮಲ್ಟಿಪ್ಲೆಕ್ಸಲ್ಲಿ ಇದು ನಮ್ಮದು ಅನಿಸೋ ಥಿಯೇಟ್ರು ಐ ಥಿಂಕ್ ಫಸ್ಟ್ ಈಸ್ AMB. ಅದರಿಂದ ನಿಮಗೆ ಇಡೀ ನಿಮ್ಮ ಟೀಮ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಲಕ್ಷ್ಮೀಪುತ್ರೆ, ನಿಂಗೆ ಹುಟ್ಟುಹಬ್ಬದ ಶುಭಾಶಯಗಳು ಕಣೋ, ನಾನೊಬ್ಬಳು ಹೇಳಿರಲಿಲ್ಲ. ಲಕ್ಷ್ಮೀಪುತ್ರ ಬಹಳ ಬಹಳ ಒಳ್ಳೆಯ ಸಿನಿಮಾ. ಯಾಕಂದರೆ ಪಿಕ್ಚರ್ ಪೂರ್ತಿ ನಾನಿದ್ದೀನಿ ಅಂತ. ಯಾಕಂದರೆ ಇನ್ನೊಂದೇನು ಅಂದರೆ ನಿಜ ಒಳ್ಳೆಯ ಸಿನಿಮಾ. ಅವನು AP ಅರ್ಜುನ್ ಸಿನಿಮಾ ಒಂದೆರಡು ನೋಡಿದ್ದೆ, ಆದರೆ ಅವನ ಬಗ್ಗೆ ಬೇರೆ ರೀತಿಯೇ ಕೇಳಿದ್ದೆ. ಅವ್ರು ಬಂದು ನನಗೆ ಕತೆ ಹೇಳುವಾಗ ನಾನು ಇವ್ನ ಪಿಕ್ಚರ್ ಮಾಡಬೇಕಾ ಬೇಡವಾ ಅಂತ ತುಂಬ ಡೌಟ್ ಇತ್ತು, ಹೆಂಗೋ ಅಂತ. ಆದರೆ ಕತೆ ಕೇಳೋಕ್ಕೆ ಶುರು ಮಾಡಿದೆ. ಕತೆ ಕೇಳಿ ಮಮ್ಮಿ, ಅವನು ಯಾವಾಗಲೂ ನನ್ನ ಮಮ್ಮಿ ಅಂತ ಕರೀತಾನೆ, ಅವನ ಹೆಂಡತಿ ಇಬ್ಬರೂ. ಮಮ್ಮಿ ನೀನು ಫಸ್ಟ್ ಕತೆ ಕೇಳು ಅಂದ. ನಿಜ ಹೇಳ್ತೀನಿ ರೀ, ಕತೆ ಕೇಳಿದ ತಕ್ಷಣ ನಾನು ಅವ್ನು ಕಾಣಲೇ ಇಲ್ಲ, ಅಥವಾ ಅವನ ಬಗ್ಗೆ ಏನೇನು ಕೇಳಿದ್ದೀನಿ ಅದೆಲ್ಲವೂ ಅಳಸೋಯಿತು. ನಾನು ಮಾಡ್ತೀನಿ ಕಣೋ ಅಷ್ಟೇ ಹೇಳಿದ್ದು. ಅಂದರೆ ಅಷ್ಟು ಒಳ್ಳೆಯ ಸಿನಿಮಾ, ಅಷ್ಟು ಒಳ್ಳೆಯ ಕತೆ, ಅಷ್ಟು ಒಳ್ಳೆಯ ಚಿತ್ರಕಥೆ. ಅದಕ್ಕೆ ಸ್ವಾಮಿ ನಿರ್ದೇಶನ ನಿಜವಾಗ್ಲೂ ಸೂಪರಾಗಿದೆ, ತುಂಬ ಚೆನ್ನಾಗಿ ಮಾಡಿದೆ ಸ್ವಾಮಿ. ಅದಕ್ಕೆ ಮೇಲೆ ಗಿರಿ ಕ್ಯಾಮ್ರಾ, ಇದೆಲ್ಲದರಿಗೆ ಜೊತೆಗೆ ನಾನೊಂದು ದೊಡ್ಡ ಶಕ್ತಿ ಇದ್ದಾನೆ ಅಂತಂದರೆ ನಮ್ಮ ಅರ್ಜುನ್ ಜನ್ಯ. ಎಷ್ಟು ಒಳ್ಳೆ ಮ್ಯೂಸಿಕ್ಕು ಅರ್ಜುನ್ ಇದ್ದಾನೆ ಅಂತಂದರೆ ನನಗೊಂಥರ ಇದು. ಯಾಕಂದರೆ ಎಲ್ಲ ಸೀನ್ಗಳನ್ನ ಹಾಗೆ ಒಂದು ಸ್ವಲ್ಪ ಹಂಗೆ ತೊಗೊಂಡು ಹೋಗ್ತಾನೆ ರೀರೆಕಾರ್ಡಿಂಗಲ್ಲಿ. ನಾನು ಅದನ್ನ ಕೇಳ್ತಿದ್ದೆ, ರೀರೆಕಾರ್ಡಿಂಗ್ ಮಾಡುವಾಗ ನನಗೆ ಹೇಳು ಅಂತ ಹೇಳಿ. ಆಮೇಲೆ ಎಲ್ಲ ತುಂಬ ಇದೆ ಮಾತಾಡೋಕ್ಕೆ. ಅರ್ಜುನ್ ಬಗ್ಗೆ ತುಂಬ ಮಾತಾಡಬೇಕು. AP ಅರ್ಜುನ್ ನನಗೆ ಅವನ ಹಿಡನ್ ಟ್ಯಾಲೆಂಟ್ಗಳ ಬಗ್ಗೆ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಯಾಕೆಂತಂದರೆ ಅವನ ಜೊತೆ ಕೆಲಸ ಮಾಡಿಲ್ಲ, ಇದೇ ಫಸ್ಟ್ ಸಿನಿಮಾ ನಾನು ಕೆಲಸ ಮಾಡಿರೋದು. ಅವನಿಗೆ ಮೊದಲನೇದಾಗಿ ಅವನು ತುಂಬ ಇಷ್ಟವಾದ ಒಂದು ಗುಣ ಅಂತಂದರೆ ಅವನು ಅವರ ತಾಯಿಯನ್ನು ಅತ್ಯಂತ ಪ್ರೀತಿಸ್ತಾನೆ. ಅಮ್ಮ ಇಲ್ಲಿ ಬಂದಿದ್ದಾರೆ ಇವತ್ತು, ಅವರ ಹೆಸರನ್ನೇ ಇಟ್ಟ ಈ ಸಿನಿಮಾಗೆ. ಅದಾದಮೇಲೆ ತನ್ನ ಹೆಂಡತಿಯನ್ನು ತಾಯಿಯಂತೆಯೇ ಪ್ರೀತಿಸ್ತಾನೆ. ಅದೊಂದು ತುಂಬ ಖುಷಿ ಕೊಡುವಂಥ ವಿಚಾರ. ತಾಯಿಯನ್ನು, ಹೆಣ್ಣು ಮಕ್ಕಳಿಗೆ ಯಾರು ಗೌರವ ಕೊಡ್ತಾರೆ, ತಾಯಿಯನ್ನು ಯಾರು ತುಂಬ ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಅಲ್ಲಿ ಲಕ್ಷ್ಮಿ ತಾನಾಗೇ ನಿಲ್ತಾಳೆ. ಅದನ್ನು ಹೇಳಬೇಕಾಗೇ ಇಲ್ಲ. ಆಮೇಲೆ ಅವನು ಅಷ್ಟೇ ಸರಸ್ವತಿ ಪುತ್ರ. ಅವನು ಹೇಳಿದ್ನಲ್ಲ 2 ಅವರಲ್ಲಿ ನನಗೆ ಸಾಂಗ್ ಬರ್ಕೊಟ್ಬಿಟ್ಟ ಅಂತ. ಸೆಟ್ಟಲ್ಲಿ ಡೈಲಾಗೆಲ್ಲನೂ ಚಿಕ್ಕೂನ್ ಕೇಳಬೇಕು. ಆಮೇಲೆ ಡೈಲಾಗೆಲ್ಲ ಪಟ ಅಂತ ಚೇಂಜ್ ಮಾಡ್ಬಿಡೋನು. ನಾವೇನೋ ನೋಡ್ಕೊಂಡಿರ್ತೀವಿ, ಇವನು ಬಂದ್ಬಿಟ್ಟು ಅದಲ್ಲ ಮಮ್ಮ ಅದು ಓಕೆ ರೆಡಿ ಮಮ್ಮಿ, ಓಕೆ ಟೇಕ್ ಇರೋ, ನಾನು ನೋಡೇ ಇಲ್ಲ ಡೈಲಾಗ್ ನಿನ್ನೂ. ಅಷ್ಟು ಫಾಸ್ಟಾಗಿ, ಅಷ್ಟು ಬೇಗ, ಅಷ್ಟು ಇದಾಗಿ ಅವನ ಬರವಣಿಗೆ ಬಗ್ಗೆ ಹ್ಯಾಟ್ಸ್ ಆಫ್ ಅರ್ಜುನ, ಹ್ಯಾಟ್ಸ್ ಆಫ್ ಟು ಯು. ಆಮೇಲೆ ಪ್ರೊಡಕ್ಷನ್ ಅನು ಮತ್ತು ರವಿ ತುಂಬ ಚೆನ್ನಾಗಿ ಮಾಡಿದ್ರಿ. ಅವರಿಬ್ಬರು ಯಾವಾಗಲೂ ಬರ್ತಿದ್ರು, ಯಾವಾಗ ಬರ್ತಿದ್ರು ಯಾವಾಗ ಹೋಗ್ತಿದ್ರು ಅಂತಲೇ ಗೊತ್ತಿರ್ತಿರ್ಲಿಲ್ಲ. ಆದರೆ ಸಿನಿಮಾಗೆ ಏನೇನು ಬೇಕು, ಏನೇನು ಮಾಡಬೇಕು ಅದನ್ನೆಲ್ಲ ತುಂಬ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಶೈಲಜನ್ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಶೈಲಜಂದು ಸೀರಿಯಲ್ ನಾನು ಚಿಗುರು ಮಾಡಿದ್ದೆ ನಾನು ಅವಳ ಪ್ರೊಡಕ್ಷನಲ್ಲಿ, ಸುರೇಶ ಮತ್ತು ಶೈಲಜನ್ನ ಮೊದಲಿಂದನೂ ಶಿ ಈಸ್ ಅ ಡೈನಾಮಿಕ್ ಲೇಡಿ. ಏನೋ ಒಂದು ಮಾಡಬೇಕು, ಹೊಸದನ್ನು ಮಾಡಬೇಕು, ಏನೋ ಒಂದು ಸಾಧಿಸಬೇಕು ಅಂತ ಛಲ ಇಟ್ಕೊಂಡು ಬಂದಿರೋ ಹೆಣ್ಮಗಳು. ಆ ಹುಡುಗಿ ಇವತ್ತು ಹುಡುಗಿ ಅಂತ ಅವಾಗ ಕರೆಕ್ಟ್ ಆ ಹುಡುಗಿ ಇವತ್ತು ಡಿ ಬೀಟ್ಸ್ ಅಂತ ಒಂದು ಮಾಡಿ, ಅದರಲ್ಲಿ ಹರಿಕೃಷ್ಣ ಇವರು ಎಲ್ಲರೂ ಸೇರಿಕೊಂಡು ಇನ್ನೊಬ್ಬ ಸಂಗೀತ ನಿರ್ದೇಶಕನ ಸಿನಿಮಾವನ್ನು ಹೊತ್ಕೊಂಡು ಹೋಗೋದಿದೆಯಲ್ಲ, ನಿಮ್ಮಿಬ್ಬರಿಗೂ ಥ್ಯಾಂಕ್ಸ್. ನಿಮ್ಮ ಡಿ ಬೀಟ್ಸ್ಗೆ, ಅದು ಹೌದು, ಹರಿಗೆ ನಿನಗೆ ಇಬ್ಬರಿಗೂ. ನಮ್ಮವ್ರು ಇವರೆಲ್ಲ ನಮ್ಮವರು, ಅದರಿಂದ ನಮಗೆ ಭಾಳ ಖುಷಿ ಅನಿಸುತ್ತೆ. ತುಂಬ ಪಾಸಿಟಿವ್ ಆಗಿದೆ ಸಿನಿಮಾ. ನಿಜವಾಗ್ಲೂ ನಾನು ಹೇಳ್ತೀನಿ, ನೀವೆಲ್ರಿಗೂ ಅಂದರೆ ಶೈಲಜಾ ಪಾಪ ತುಂಬ ಹೇಳ್ತಿದ್ಲು ಅದನ್ನು. ನೀವು ಅಫ್ಕೋರ್ಸ್ ನನಗೆ ಗೊತ್ತಿರೋ ಹಾಗೆ ಶೈಲಜಾ ಕನ್ನಡ ಚಲನಚಿತ್ರ ಮಾಧ್ಯಮ ಯಾವತ್ತೂ ನಮ್ಮ ಜೊತೆ ನಿಂತಿದ್ದಾರೆ.
ಅವರು ಯಾವುದೇ ಒಂದು ಸಿನಿಮಾನ ನಾನು ನೋಡ್ತೀನಿ ಎಲ್ಲಿಯೂ ಬಿಟ್ಕೊಡುವಂಥ ಕೆಲಸ ಮಾಡಿಲ್ಲ ಅಂತ ನನಗೆ ಅನ್ನಿಸಿಕೆ, ನನ್ನ ಅನುಭವಕ್ಕೆ. ಸಾರಿ, ನನಗೆ ಗೊತ್ತಿಲ್ಲ, ನಿನ್ನ ಅನುಭವಕ್ಕೆ ಏನಾದರೂ ಬಂದಿದ್ದರೆ ನನಗೆ ಅದ್ರ ಬಗ್ಗೆ ಅರಿವಿಲ್ಲ. ಆದರೆ ನನಗೆ ತುಂಬ ಖುಷಿ ಅನಿಸೋದು, ನೀವು ಯಾವಾಗಲೂ ಜೊತೇಲಿದ್ದೀರಿ, ಯಾವಾಗಲೂ ಇರ್ತೀರಿ ಅನ್ನೋ ಭಾವನೆ ನನಗೆ ತುಂಬ ನಂಬಿಕೆಯಿಂದ ಇದೆ. ಏಕೆಂದರೆ ಯಾವಾಗಲೂ ಎಲ್ಲೇ ಬಂದರೂ ಕೂಡ ಜೊತೇಲಿ ನಡೀತೀರಿ. ಆಮೇಲೆ ಶೈಲಜಾ, ಅಫ್ಕೋರ್ಸ್, ಅವ್ರ ಪರವಾಗಿ ಕೂಡ ನಾನು ನಿನಗೆ ಏನಾದರೂ ಅನಿಸಿದರೆ ದಯವಿಟ್ಟು ಅವ್ರ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ತೀನಿ. ಹಾಗೆ ಅನಿಸಿಲ್ವಾ? ಇಲ್ಲ, ಹಾಂ ಆನಾಗಿದೆ ಕಣೋ. ಹಲೋ 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 ಕೇಳ್ತಾ ಇದ್ದೇನಾ? ತುಂಬ ಇಲ್ಲ ನೀನು ತಪ್ಪಾಗಿ ಅನ್ಕೊಂಡೆ. ಚಿತ್ರರಂಗದ ಪರಿಸ್ಥಿತಿ ಹಿಂಗಿದೆ, ನೀವೀಗೇನು ಸಪೋರ್ಟ್ ಮಾಡ್ತಿದ್ದೀರಾ ಇನ್ನೂ ಅಷ್ಟು ಪಾಸಿಟಿವ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳಿದ್ರೆ ಹೊರತು ಯಾವುದೇ ರೀತಿ ನೀವು ತಪ್ಪಾಗಿ ಯಾವುದೇ ರೀತಿ ಹೇಳಲಿಲ್ಲ. ಅಂದ್ರೆ ಇನ್ನೂ ಯಾಕೆ ಅಂತ ಏನೋ ಸುಮ್ಮನೆ ಇರಲಿ. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ ನಮ್ಗೆ ಹೇಳಿ ತಪ್ಪಾಗೋಯ್ತು. ಕಷ್ಟದ ಸ್ಥಿತಿನಲ್ಲಿ ರಿಕ್ವೆಸ್ಟ್ ಇಟ್ಟಿದ್ದು ಅಷ್ಟೇ. ಇಲ್ಲ, ನಾನು ಏನು ಹೇಳಕ್ಕೆ ಹೋದೆ ಅಂದರೆ, ಸಮಪ್ ಮಾಡಕ್ಕೆ ಹೋದೆ ಅಂತಂದರೆ, ಲಕ್ಷ್ಮೀ ಪುತ್ರ ಸಿನಿಮಾ ಇಟ್ ಡಿಮ್ಯಾಂಡ್ಸ್ ದಿ ಸಪೋರ್ಟ್ ಆ್ಯಂಡ್ ಇಟ್ ಡೆಫಿನೆಟ್ಲಿ ಪ್ರೂವ್ಸ್ ಇಟ್ಸ್ ಎ ಬೆಸ್ಟ್ ಫಿಲ್ಮ್. ಸೊ ನನಗೆ ಅದ್ರ ಬಗ್ಗೆ ಒಂದು ಸಣ್ಣ ಡೌಟು ಇಲ್ಲ. ಯಾಕಂದರೆ ಈ ಸಿನಿಮಾ ಖಂಡಿತವಾಗ್ಲೂ ಪ್ರೂವ್ ಮಾಡುತ್ತೆ. ಆಮೇಲೆ ನನ್ನ ಪಕ್ಕದಲ್ಲಿ ಕೂತಿದ್ದಾನಲ್ಲ, ಇವನಂತೂ ದೊಡ್ಡ ಸರ್ಪ್ರೈಸ್ ನನಗೆ. ಕಾಮಿಡಿ ಕ್ಯಾರೆಕ್ಟರ್ಗಳಲ್ಲಿ ಬೇರೆ ಬೇರೆ ರೀತಿಲಿ ನೋಡಿದ್ದೀನಿ, ಕಿರಾತಕದಿಂದ ನೋಡ್ಕೊಂಡು ಬಂದಿದ್ದೀನಿ. ಬಟ್ ಇವನು ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದಾನೆ ಅಂದರೆ, ಇಷ್ಟು ದಿನ ನಟ ಚಿಕ್ಕಣ್ಣ ಆಗಿದ್ದ, ಈ ಸಿನಿಮಾಯಿಂದ ಕಲಾವಿದ ಚಿಕ್ಕಣ್ಣ ಹೊರಗಡೆ ಬರ್ತಾನೆ. ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದಾನೆ ಅಂತಂದರೆ, ನಾನು ಅವನ ಜೊತೆ ಪಾತ್ರ ಮಾಡ್ಬೇಕಾರಲ್ಲ ಅಂದ್ಕೊಳ್ತಿದ್ದೆ. ಮತ್ತು ಅವನ ಜೊತೆ ಪಾತ್ರ ಮಾಡಿದವ್ರು ಇಲ್ಲೇ ಇದ್ದಾರೆ, ನಮ್ಮ ಹುಡುಗರೆಲ್ಲರೂ. ಅವರೆಲ್ಲರೂ ನಂತರ ತುಂಬ ಮೆಚ್ಚೋ ಥರ ಮಾಡಿದ್ದಾನೆ. ಆಮೇಲೆ ಎಲ್ಲೋ ಒಂದು ಕಡೆ ನಾನು ಪ್ರಭು ಕಾಣಿಸ್ತಾನೆ ಒಂದು ಆ್ಯಂಗಲಲ್ಲಿ, ಅಂದರೆ ಪ್ರಭುದೇವ, ಸಾರಿ, ನಮ್ಮ ಒಂದು ಸಣ್ಣ ಆ್ಯಂಗಲಲ್ಲಿ ಎಲ್ಲೋ ಒಂದು ಇದರಲ್ಲಿ ಒಂದು ಫ್ಲೂಕಲ್ಲ ಹಿಂಗೆ ಸ್ವಲ್ಪ ಪ್ರಭುದೇವ ಥರ ಕಾಣ್ತಾನೆ. ಆಮೇಲೆ ನಿಜ ಹೇಳ, ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾನೆ. ಇನ್ನು ಸುಮ್ಮನೆ ಸ್ಟೇಜ್ ಮೇಲೆ ಹೆಂಗೆ ಅಂತಿದ್ದ. ನಾನಂದ್ರೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋನು ಗೊತ್ತಾ? ನಾನು ನೋಡಿಲ್ವೇನೋ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾನೆ. ಅವನ ಹಳೆ ಪಿಕ್ಚರಲ್ಲಿ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದ, ನೀನು ಅದನ್ನು ತೋರಿಸಿದ್ದೆ. ನೀನು ಹೆಂಗೋ ಒಂದು ರಿಸಲ್ಟ್ ಬೇಕಷ್ಟೇ ನಮಗೆ. ನೀನು ಈ ಪ್ರಾಕ್ಟೀಸ್ ಮಾಡಿದ್ಯೋ ನಮ್ಮ ರಿಸಲ್ಟ್ ಕಾಣ್ತಾ ಇದೆಯಲ್ಲ, ಅದು ಸಾಕು. ಆ್ಯಂಡ್ ಇವನಿಗೆ ದೊಡ್ಡ ಸಿನಿಮಾ ಆಗುತ್ತೆ, ದೊಡ್ಡ ಹಿಟ್ ಆಗುತ್ತೆ ಈ ಸಿನಿಮಾ. ಆ್ಯಂಡ್ ಆಲ್ ದಿ ಬೆಸ್ಟ್. ಈ ಸಿನಿಮಾದ ಇನ್ನಿಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಇನ್ನಿಷ್ಟು ಜಾಸ್ತಿ ಮಾತಾಡೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶೈಲಜಾ ಆ್ಯಂಡ್ ಡಿ ಬೀಟ್ಸ್, ಬಿಕಾಸ್ ಎಂತೆಂಥ ಸಿನಿಮಾಗಳನ್ನು ನೀವು ರೈಟ್ಸ್ ತೊಗೊಂಡು ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿದ್ದೀರಿ. ಅದೆಲ್ಲ ಹಾಡುಗಳು ಸೂಪರ್ ಹಿಟ್ಗಳಾಗಿದ್ದಾವೆ. ಈ ಸಿನಿಮಾ ಕೂಡ ಅದೇ ಸೂಪರ್ ಹಿಟ್ ಸಾಲಕ್ಕೆ ಸೇರುತ್ತೆ. ಯಾಕಂದರೆ ಅರ್ಜುನ ನಮ್ಮ ಜೊತೆ ಇದ್ದಾರೆ, ಇಬ್ಬಿಬ್ರು ಅರ್ಜುನ ಇದ್ದಾರೆ. ಏನು ಬೇಕು ನಮಗೆ? ಕೃಷ್ಣನು ಇದಾರಲ್ಲ, ಕೃಷ್ಣನು ಹರಿಕೃಷ್ಣ, ಹರಿ ಅಲ್ಲಿಂದ ಮಾಡಿದ್ಮೇಲೆ ಅರ್ಜುನ ಅವರು. ಹೌದು. But anyway, thank you so much.